ಬರೋಬ್ಬರಿ 13 ವರ್ಷಗಳ ನಂತರ ರಣಜಿ ಟ್ರೋಫಿಯಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ವಿರಾಟ್ ಕೊಹ್ಲಿ ಮತ್ತು 10 ವರ್ಷಗಳ ನಂತರ ರಣಜಿ ಟ್ರೋಫಿಯಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ರೋಹಿತ್ ಶರ್ಮಾ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಈಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ಒಂದಿಷ್ಟು BCCIನ ಹೊಸ ನಿಯಮಗಳು, ರೂಲ್ಸ್ಗಳನ್ನು ನಾವು ನೋಡಿದ್ದೀವಿ. ಅವುಗಳನ್ನು ನಾನು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಸ್ನೇಹಿತರೆ, BCCI ಹೊಸ ರೂಲ್ಸ್ಗಳನ್ನು ಯಾಕೆ ತಂತಪ್ಪ ಅಂದ್ರೆ ಪ್ಲೇಯರ್ಸ್ಗಳ ಸಾಲನ್ನ ಸೋಲ್ತಾ ಇರುವಂಥ ರೀತಿ ಮತ್ತು ಕಳಪೆ ಪ್ರದರ್ಶನ ಇಟ್ಕೊಂಡು BCCI ಹೊಸ ರೂಲ್ಸ್ಗಳನ್ನು ತಂತು. ಅದರಲ್ಲಿ ಒಂದು ರೂಲ್ಸ್ ಏನಪ್ಪ ಅಂದ್ರೆ ಎಲ್ಲ ಪ್ಲೇಯರ್ಸ್ಗಳು, ನಾಯಕನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಡೊಮ್ಯಾಸ್ಟಿಕ್ ಕ್ರಿಕೆಟ್ನಾಗ ಖಂಡಿತವಾಗ್ಲೂ ಆಡಲೇಬೇಕು ಅಂತ ಹೇಳ್ಕೊಂಡು ಒಂದು ರೂಲ್ಸ್ ಐತಿ. ಎಲ್ಲ ಪ್ಲೇಯರ್ ಆಡಲೇಬೇಕು, ಯಾರು ಆಡಂಗಿಲ್ಲ ಅವ್ರ ಮ್ಯಾಗ ಸ್ಟ್ರಿಕ್ ಆ್ಯಕ್ಷನನ್ನು ತಗೋತೀನಿ ಅಂತ ಹೇಳಿತ್ತು. ಅದಕ್ಕಾಗಿ ಈಗ ಪ್ಲೇಯರ್ಸ್ಗಳು ರೋಹಿತ್ ಶರ್ಮಾ ಈಗಾಗಲೇ ಕ್ಯಾಂಪಲ್ಲಿ ಅವರು ಆಟ ಆಡಕತ್ತಾರೆ. ನಾನು ನಿಮ್ಗೆ ಈಗಾಗಲೇ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಅವರು ಸ್ಟಾರ್ಟ್ ಮಾಡಿದ್ದಾರೆ. ಈಗ ವಿರಾಟ್ ಕೊಹ್ಲಿಯವರು ಆಡ್ತೀನಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿಯವ್ರ ವಿಷಯಕ್ಕೆ ಬರೋದಾದ್ರೆ ಬರೋಬ್ಬರಿ 13 ವರ್ಷಗಳ ನಂತರ ಇವರು ರಣಜಿ ಟ್ರೋಫಿಯಲ್ಲಿ ಕಾಣಿಸಿಕೊಳ್ಳಕತ್ತಾರ. ಇವ್ರು ಯಾವಾಗ ಲಾಸ್ಟ್ ಆಡಿದರು, ಯಾವ ಅಪೋಸಿಟ್ ಆಡಿದರು ಏನು ಅಂತ ಹೇಳ್ಕೊಂಡು ನಾವೀಗ ನೋಡೋಣ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು 2012ರಲ್ಲಿ ಡೆಲ್ಲಿ ಪರವಾಗಿ ಆಡಿದರು. ಕೊನೆಯದಾಗಿ ಆಡಿದಂಥ ಪಂದ್ಯ 2012ರಲ್ಲಿ ಆಡಿದ್ರು. ಈಗೀಗ ಮತ್ತೆ 2025ಕ್ಕೆ ಇವ್ರು ಆಡತ್ತಾರ. ಬರೋಬ್ಬರಿ 13 ವರ್ಷಗಳ ನಂತರ ಇವರು ಆಡಕತ್ತಾರ. ಇನ್ನು ಆಡ್ತಾರೋ ಇಲ್ಲೋ ಅದನ್ನೂ ಅನುಮಾನ ಐತಿ. ಯಾಕಪ್ಪ ಅಂದ್ರೆ ರಣಜಿ ಟ್ರೋಫಿ ಏನು ಮುಗಿದು ಫೆಬ್ರವರಿ 2ಕ್ಕೆ, ಇನ್ನು ಫೆಬ್ರವರಿ 6ಕ್ಕೆ ಏನಪ್ಪ ಐತೆ ODI ಸೀರೀಸ್ ಐತಿ. ಅದರೊಳಗೆ ಇವರು ಪ್ರಮುಖವಾಗಿ ಇರಲೇಬೇಕು, ಗೊತ್ತೈತಿ. ಅಲ್ಲಿವರೆಗೂ ಆಡ್ತಾರಲ್ಲ ಅನುಮಾನ ಐತಿ. ಈಗ ಒಂದು ವೇಳೆ ಆಡಿದ್ರೆ ಅಂದ್ರೆ ಬರೋಬ್ಬರಿ 13 ವರ್ಷಗಳ ಆಗುತ್ತಾ. ಇನ್ನು ಇನ್ನೊಂದು ಏನು ಕಾರಣ ಕೊಡ್ಬೋದು ಅಂದ್ರೆ ಅವರು ಗಾಯದ ಸಮಸ್ಯೆ ಐತೆ. ಅವರಿಗೆ ಸಮಸ್ಯೆ ಅಂದರೆ ಸ್ವಲ್ಪ ಹೊರಗೆ ಉಳಿಬೋದು. ನೋಡೋಣ ಆಡ್ತಾರಲ್ಲ ಅಂತ ಹೇಳ್ಕೊಂಡು. ಒಂದು ವೇಳೆ ಆಡಿದರೆ 13 ವರ್ಷಗಳ ನಂತರ ಆಡೋದಕ್ಕಾಗುತ್ತೆ, ಇಲ್ಲ ಅಂದರೆ ಇಲ್ಲ. ಇನ್ನು ಇದಲ್ಲದೆ ಕೆಲವೊಂದಿಷ್ಟು ಪ್ಲೇಯರ್ಗಳು ಈಗಾಗಲೇ ಸ್ಟಾರ್ಟ್ ಮಾಡ್ಯಾರ ಆಡೋದಕ್ಕೆ. ಇನ್ನು ರೋಹಿತ್ ಶರ್ಮಾ ಅವ್ರ ಬಗ್ಗೆ ನಾವು ನೋಡೋಣ. ರೋಹಿತ್ ಶರ್ಮಾ ಅವರು ಕೂಡ ರಣಜಿ ಟ್ರೋಫಿಯಲ್ಲಿ ಕಾಣಿಸ್ಕೊಳತ್ತಾರ. ಇನ್ನು ಇಂಗ್ಲೆಂಡ್ ODI ಸೀರೀಸ್ಗಿಂತ ಮೊದಲು ಇವ್ರು ಕಾಣಿಸ್ಕೊಳತ್ತಾರ. ಯಾಕಪ್ಪ ಅಂದ್ರೆ ಅವರು ಕಳಪೆ ಫಾರ್ಮ್ ಐತೆ ಅವ್ರದ್ದು ಕೂಡ. ಇನ್ನು ಅವರೇ ಸ್ವತಃ ಬಂದಿದ್ರು ಬಿಡು, ಇವ್ರು ಏನೋ ರೂಲ್ಸ್ ಆ್ಯಂಡ್ ಹೇಳೋಕ್ಕಿಂತ ಮೊದಲೇ ಬಂದು ಆಟವನ್ನು ಸ್ಟಾರ್ಟ್ ಮಾಡಿದ್ರು. ಇವರು ಒಂದು ವೇಳೆ ಆಡಿದ್ರಂದ್ರೆ, ಇವರು ಆಡೋದು ಡೌಟ್, ಬಟ್ ಒಂದು ವೇಳೆ ಆಡಿದ್ರಂದ್ರೂ 10 ವರ್ಷಗಳ ನಂತರ ಇವ್ರು ಆಡ್ದಂಗೆ ಆಕತಿ. ಇವರು ಮುಂಬೈ ಪರ ಆಡ್ತಾರೆ. ಇವರು ಕೊನೆಯದಾಗಿ ಯಾವಾಗ ಆಡಿದ್ರಪ್ಪ ಅಂದ್ರೆ 2015ರಲ್ಲಿ ಆಡಿದ್ರು. ಇವರು UP ಅಪೋಸಿಟ್ ಆಗಿ 2015ರಲ್ಲಿ ಆಡಿದ್ರು ಇವರು ಕೊನೆಯ ಮ್ಯಾಚು. ಇನ್ನು ಆಡೋದಾಯಿತು. ಅದಲ್ಲದೆ ಇವರು ಕ್ಯಾಪ್ಟನ್ಸಿಯನ್ನು ತಿರಸ್ಕರಿಸಿದ್ದಾರೆ. ಇವರು ಕ್ಯಾಪ್ಟನು ನಾನು ಆಗೋದಿಲ್ಲ ಅಂತ ಹೇಳ್ಕೊಂಡು. ಇವರು ಯಾರು ಕ್ಯಾಪ್ಟನ್ಸಿ ಅಂಡರಲ್ಲಿ ಆಡಕತ್ತಾರಪ್ಪ ಅಂದ್ರೆ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಅಂಡರಲ್ಲಿ ರೋಹಿತ್ ಶರ್ಮಾ ಅವರು ಆಡಕತ್ತಾರೆ ಮುಂಬೈ ಪರವಾಗಿ. ಯಾವ ರೀತಿಯಾಗಿ ಇವರು ಪ್ರದರ್ಶನ ನೀಡ್ತಾರೆ ಅಂತ ಹೇಳ್ಕೊಂಡು ನೋಡೋಣ. ಇವರು ಅಲ್ಲದೆ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರು, ಸಿರಾಜ್ ಅವರು, ಇದಲ್ಲದೆ ಇನ್ನೂ ಕೆಲವೊಂದಿಷ್ಟು ಪ್ಲೇಯರ್ಗಳು, ಪಂತ್ ಅವರು, ಜೈಸ್ವಾಲ್ ಅವರು, ಗಿಲ್ ಅವರು ಈಗಾಗಲೇ ಇವರು ಆಟವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಯಾರ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ.